ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MG ಔಟ್ಡೋರ್. ಸ್ನೇಹಿತರೆ, ಇವತ್ತಿನ ದಿನ ದುನಿಯಾ ವಿಜಯ್ ಸರ್ ಅವರ ಬರ್ತ್ಡೇ ಇದೆ. ಆ ಬರ್ತ್ಡೇ ಪ್ರಯುಕ್ತ ಅವರ ಮುಂದಿನ ಸಿನಿಮಾದ ಅಪ್ಡೇಟ್ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲೇದಾಗಿ ವಿಜಯ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಭೀಮಾ ಸಿನಿಮಾ ಮತ್ತು ಸಲಗ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡು ಮತ್ತೆ ನಿಮ್ಮ ಒಂದು ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಂತ ಸಿನಿಮಾ. ಸಿನಿಮಾದಲ್ಲಿ ಒಂದು ಒಳ್ಳೆ ಉತ್ತಮವಾದ ಒಂದು ಮೆಸೇಜ್ ಕೂಡ ಇತ್ತು. ಆಮೇಲೆ ನೀವು ಸಿನಿಮಾ ತೆಗೆದಿರೋ ರೀತಿ ಹೊಸತನ ಮತ್ತು ಹೊಸ ಒಂದು ಸ್ಟೈಲ್ ಅಲ್ಲಿ ಜನರಿಗೆ ತುಂಬಾ ಇಷ್ಟ ಆಯ್ತು. ಆ ತರ ಸಿನಿಮಾಗಳು ನಿಮ್ಮಿಂದ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಬರಲಿ, ಸುಮಾರು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ನಮ್ಮ ಒಂದು ಆಸೆ. ಇನ್ನು ಅದೇ ತರನೇ ಒಂದು ಮುಂದಿನ ಸಿನಿಮಾದ ಒಂದು ಟೈಟ್ಲ್ ಇವತ್ತು ನಿನ್ನೆ ರಿಲೀಸ್ ಮಾಡಿದ್ದಾರೆ. ಇವತ್ತು ಬರ್ತಡೇ ಇದೆ. ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಜಯ್ ಸರ್ ಅವರು ಒಂದು ಪೋಸ್ಟ್ ಹಾಕಿದ್ರು. ಅದ್ರ ಮುಖಾಂತರ ಸಿನಿಮಾದ ಒಂದು ಟೈಟ್ಲ್ ಅನ್ನ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ದುನಿಯಾ ವಿಜಯ್ ಸರ್ ಅವರು ಮತ್ತು ಜಡೇಶ್ ಕೆ ಹಂಪಿ ಅವರು ಇವರಿಬ್ಬರ ಒಂದು ಕಾಂಬಿನೇಷನ್ ಬರ್ತಾ ಇರೋ ಸಿನಿಮಾಪ್ಪ ಅಂತ ಅಂದ್ರೆ ಲ್ಯಾಂಡ್ ಅಂತ ಒಂದು ದುನಿಯಾ ವಿಜಯ್ ಸರ್ ಅವರ 29ನೇ ಸಿನಿಮಾ. ದುನಿಯಾ ವಿಜಯ್ ಸರ್ ಅವರ 29ನೇ ಸಿನಿಮಾ. ಈ ಹಿಂದೆ ಒಂದು ಸಿನಿಮಾದ ಒಂದು ಅಂದ್ರೆ ಒಂದು ಪೋಸ್ಟರ್ ನ ಬಿಟ್ಟಿದ್ರು. ಅಂದ್ರೆ ದುನಿಯಾ ವಿಜಯ್ ಸರ್ ಅವರು ಮತ್ತು ಜಡೇಶ್ ಕೆ ಹಂಪಿ ಅವರು ಇವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನೋದು ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಸಿನಿಮಾದ ಒಂದು ಟೈಟ್ಲ್ ಅನ್ನ ನಿನ್ನೆ ತನ ರಿಲೀಸ್ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಅಂತಂದು. ಅಂದ್ರೆ ಒಂದು ಅದು ಕನ್ನಡ ಮೀನಿಂಗ್ ಏನಪ್ಪಾ ಅಂತಂದ್ರೆ ಜಮೀನುದಾರ. ಅಥವಾ ಸಿನಿಮಾದ ಒಂದು ನೋಡಬಹುದು ಲೈನ್ ಅಲ್ಲೆಲ್ಲ. ಅಂದ್ರೆ ಸಿನಿಮಾದ ಟೈಟ್ಲ್ ನಲ್ಲಿ ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದೇನಪ್ಪಾ ಅಂದ್ರೆ ಒಂದು ವಾರ ಅಂದ್ರೆ ಇತಿಹಾಸದ ಒಂದು ಕಥೆನ ನೋಡ್ಬೋದು ನಾವು ಇಲ್ಲಿ. ಅಂದ್ರೆ ಜನರ ಮತ್ತು ಅಲ್ಲಿ ಏನಪ್ಪಾ ಅಂದ್ರೆ ಹಳ್ಳಿಯ ಒಂದು ವಾತಾವರಣದಲ್ಲಿ ಏನೊಂದು ವಾರಗಳು ಗಲಾಟೆಗಳು ಮತ್ತೆ ಕದನಗಳು ಏನಿದೆ ಇರುತ್ತಲ್ಲ, ಅದ್ರ ವಿರುದ್ಧ ಹೋರಾಡೋ ಒಂದು ಕತೆ ಅಂತ ಅನ್ಕೋಬಹುದು ಈ ಸಿನಿಮಾದ ಒಂದು ಪೋಸ್ಟರ್ ಮುಖಾಂತರ. ಇನ್ನು ಈ ಸಿನಿಮಾ ಅದಲ್ಲದೆ ಇನ್ನೊಂದು ಸಿನಿಮಾಪ್ಪ ಅಂತಂದ್ರೆ ದುನಿಯಾ ವಿಜಯ್ ಸರ್ ಅವರ ಇನ್ನೊಂದು ಸಿನಿಮಾಪ್ಪ ಅಂತಂದ್ರೆ ಭೀಮಾ ಸಿನಿಮಾ ಮತ್ತೆ ಸಲಗ ಸಿನಿಮಾ ಏನು ಒಂದು ಏನಪ್ಪಾ ಸಿನಿಮಾದ ಒಂದು ತಂಡ ಇತ್ತಲ್ಲ, ಆ ತಂಡ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಸಿನಿಮಾದ ಒಂದು ಟೈಟ್ಲ್ ನ ರಿಲೀಸ್ ಮಾಡಿಲ್ಲ. ಒಟ್ಟು ಆ ಸಿನಿಮಾ ಒಂದು ರೆಡಿ ಆಗುತ್ತೆ. ದುನಿಯಾ ವಿಜಯ್ ಸರ್ ಅವರು ಕೂಡ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡ್ತಾ ಇಲ್ಲ. ಇನ್ನು ದುನಿಯಾ ವಿಜಯ್ ಸರ್ ಅವ್ರಿಗೆ ಸಿನಿಮಾದ ಡೈರೆಕ್ಟರ್ ಯಾರಪ್ಪ ಅಂತಂದ್ರೆ ಭೀಮಾ ಸಿನಿಮಾದಲ್ಲಿ ಮತ್ತೆ ಸಲಗ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಒಬ್ರು ಆ ಸಿನಿಮಾದ ನಿರ್ದೇಶಕರು. ಈ ಸಿನಿಮಾದ ಒಂದು ಪ್ರೊಡ್ಯೂಸರ್ ಕೂಡ ಶ್ರೀಕಾಂತ್ ಅವರು, KP ಶ್ರೀಕಾಂತ್ ಅವರು. ಅಂದ್ರೆ ಭೀಮಾ ಸಲಗ ಸಿನಿಮಾ ಏನು ಡೈರೆಕ್ಟ್ ಇದು ಪ್ರೊಡ್ಯೂಸರ್ ಮಾಡಿದ್ರಲ್ಲ, ಪ್ರೊಡ್ಯೂಸರ್ ಆ ಸಿನಿಮಾದ ಒಂದು ಪ್ರೊಡ್ಯೂಸರ್ ಇನ್ನು ಈ ಸಿನಿಮಾಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇವೆರಡು ಸಿನಿಮಾ ದುನಿಯಾ ವಿಜಯ್ ಸರ್ ಅವರ ಮುಂದಿನ ಸಿನಿಮಾ. ಜಡೇಶ್ ಕೆ ಹಂಪಿ ಸರ್ ಅವರ ಒಂದು ಏನಪ್ಪಾ ಒಂದು ಡೈರೆಕ್ಷನ್ ನೀವು ನೋಡಿರ್ಬೋದು. ಗುರು ಶಿಷ್ಯರ ಸಿನಿಮಾದಲ್ಲಿ ಮತ್ತೆ ಕಾಟೇರ ಸಿನಿಮಾದಲ್ಲಿ ಕೂಡ ಅವ್ರು ವರ್ಕ್ ಮಾಡಿದ್ದಾರೆ. ಅವರು ಒಬ್ಬ ಒಳ್ಳೆ ಒಂದು ಉತ್ತಮವಾದ ನಿರ್ದೇಶಕರು. ಅವರ ಮತ್ತೆ ಒಂದು ಕಾಂಬಿನೇಷನ್ ಮತ್ತೆ ಅಜನೀಶ್ ಸರ್ ಅವರ ಒಂದು ಮ್ಯೂಸಿಕ್ ಮತ್ತೆ ದುನಿಯಾ ವಿಜಯ್ ಸರ್ ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ತರ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ. ಈ ಸಿನಿಮಾ ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ರೆಡಿ ಆಗಲಿ ಸಿನಿಮಾ. ಅಥವಾ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ. ಸಿನಿಮಾ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿರ್ಬೋದು, ಮತ್ತೆ ಸಿನಿಮಾದ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮತ್ತೆ ಪ್ಲಸ್ ಪಾಯಿಂಟ್ ಅಪ್ಪ ಅಂದ್ರೆ ಮ್ಯೂಸಿಕ್. ಅದ್ರ ಒಂದು ಮ್ಯೂಸಿಕ್ ಈ ಸಿನಿಮಾದಿಂದ ಬರಲಿ. ಇನ್ನು ಮುಂದಿನ ಸಿನಿಮಾನು ಕೂಡ ಅದು ಕೂಡ ಒಳ್ಳೆ ಒಂದು ಯಶಸ್ಸು ಕೂಡ ಕಾಣಲಿ. ಏನಪ್ಪಾ ಅಂದ್ರೆ ಈ ವರ್ಷ ಒಂದ್ ಸಿನಿಮಾ ರಿಲೀಸ್ ಆಗಲಿ, ನೆಕ್ಸ್ಟ್ ವರ್ಷ ಇನ್ನೊಂದು ಸಿನಿಮಾ ರಿಲೀಸ್ ಆದ್ರೂ ಕೂಡ ತುಂಬಾ ಒಂದು ಏನಪ್ಪಾ ಅಂತಂದ್ರೆ ದಿನೇಶ್ ಅವರ ಒಂದು ಕೆರಿಯರ್ ಅಲ್ಲಿ ಮತ್ತೊಂದು ಯಶಸ್ಸು ಸಿನಿಮಾ ಆಗುತ್ತೆ ಅಂತ ಒಂದು ಅನಿಸ್ಬೋದು. ಇದಿಷ್ಟು ಇವತ್ತಿನ ಒಂದು ದುನಿಯಾ ವಿಜಯ್ ಸರ್ ಅವರ ಮುಂದಿನ ಒಂದು ಸಿನಿಮಾದ ಅಪ್ಡೇಟ್. ಯಾರೆಲ್ಲ ನೋಡಿಲ್ಲ ಈ ಸಿನಿಮಾದ ಒಂದು ಪೋಸ್ಟರ್ ನೋಡಿ, ಹಾಗೆ ನಿಮಗೆ ದುನಿಯಾ ವಿಜಯ್ ಸರ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಹೇಗೆ ಅನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.